ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ ಈ ಥರ ಸಾಮಾನ್ಯಕ್ಕೆ ನೀವು ದೇವ ಪೂಜೆಯಲ್ಲೋ ಆಚಮನದಲ್ಲೋ ಕೇಳೇ ಇರ್ತೀರ. ಆ ಕೇಶವಾದಿ 24 ನಾಮಗಳ ನಾಮಸ್ಮರಣೆಯ ಪುಣ್ಯ, ಭಾಗ್ಯ, ಅನುಗ್ರಹ ಹೇಗಿರುತ್ತೆ ಅನ್ನೋದನ್ನು ಹೇಳುವ ಒಂದು ಪ್ರಯತ್ನ. ಕೇಶವನ ನೆನೆದರೆ ದೋಷಗಳಿಲ್ಲ, ನಾರಾಯಣನ ನೆನೆದರೆ ನರಕವೆಂಬುವುದಿಲ್ಲ, ಮಾಧವನ ನೆನೆದರೆ ಮಂದ ಬುದ್ಧಿ ಇಲ್ಲ, ಗೋವಿಂದನ ನೆನೆದರೆ ಗಂಡಾಂತರಗಳಿಲ್ಲ, ವಿಷ್ಣುವನ್ನು ನೆನೆದರೆ ವೈಷಮ್ಯಗಳಿಲ್ಲ, ಮಧುಸೂದನನ ನೆನೆದರೆ ಕದನಗಳಿಲ್ಲ, ತ್ರಿವಿಕ್ರಮನ ನೆನೆದರೆ ಅತಿಕ್ರಮಣಗಳಿಲ್ಲ, ವಾಮನ ನೆನೆದರೆ ಕಾಮಾನೆಗಳಿಲ್ಲ, ಶ್ರೀಧರನ ನೆನೆದರೆ ಶಂಕೆ ಎಂಬುವುದಿಲ್ಲ, ಹೃಷಿಕೇಶನ ನೆನೆದರೆ ಹುಸಿ ಎಂಬುವುದಿಲ್ಲ, ಪದ್ಮನಾಭನ ನೆನೆದರೆ ಪಾಪ ಕೂಪವಿಲ್ಲ, ದಾಮೋದರನ ನೆನೆದರೆ ದಾರಿದ್ರ್ಯವಿಲ್ಲ, ಸಂಕರ್ಷಣನೆಂದರೆ ಸಂಕಷ್ಟಗಳಿಲ್ಲ, ವಾಸುದೇವನೆಂದರೆ ಘಾಸಿ ಎಂಬುವುದಿಲ್ಲ, ಪ್ರದ್ಯುಮ್ನನೆಂದರೆ ಪ್ರಾರಬ್ಧಗಳಿಲ್ಲ, ಅನಿರುದ್ಧನ ನೆನೆದರೆ ಅಂಧಕಾರವಿಲ್ಲ, ಪುರುಷೋತ್ತಮನ ನೆನೆದರೆ ಪರಾಜಯಗಳಿಲ್ಲ, ಅಧೋಕ್ಷಜನ ನೆನೆದರೆ ಹಾನಿ ಎಂಬುವುದಿಲ್ಲ, ನರಸಿಂಹನ ನೆನೆದರೆ ನರಳಾಟಗಳಿಲ್ಲ, ಅಚ್ಯುತನ ನೆನೆದರೆ ಪಶ್ಚಾತ್ತಾಪಗಳಿಲ್ಲ, ಜನಾರ್ದನ ನೆನೆದರೆ ಜಂಜಾಟಗಳಿಲ್ಲ, ಉಪೇಂದ್ರನ ನೆನೆದರೆ ಉಪವಾಸಗಳಿಲ್ಲ, ಶ್ರೀಹರಿಯ ನೆನೆದರೆ ಹರಿಯುವುದು ದುಃಖವೆಲ್ಲ, ಶ್ರೀಕೃಷ್ಣ ಬೇಡಿ ಕೃಷ್ಣನ ನೆನೆದರೆ ಕಷ್ಟಗಳೇ ಇಲ್ಲ, ಸಂತೋಷವೇ ಇಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.